ಸ್ನೇಹಿತರೆ ನಮಸ್ಕಾರ. ಈ ಅನ್ನಭಾಗ್ಯ, ಶಕ್ತಿ ಯೋಜನೆ, ಆಮೇಲೆ ಗೃಹಲಕ್ಷ್ಮಿ ಯೋಜನೆ, ಇಂತಹ ಸರ್ಕಾರಿ ಯೋಜನೆಗಳಿಗೆ ಬಜೆಟ್ ಇರ್ತದೆ ಅಲ್ವಾ? ಈ ಬಜೆಟ್ ನಲ್ಲಿ ಏನು ದುಡ್ಡನ್ನ ಮೀಸಲಿಡ್ತಾರೋ ಆ ಯೋಜನೆಗೆ ಆ ದುಡ್ಡನ್ನ ಖರ್ಚು ಮಾಡಲಾಗುತ್ತೆ. ಆದ್ರೆ ಸರ್ಕಾರಿ ಯೋಜನೆಗಳನ್ನ ಮಾಡಿ ಜನರಿಂದ ಅದಕ್ಕಾಗಿ ಹಣವನ್ನ ಸಂಗ್ರಹಿಸಿದ್ರೆ ಹೇಗೆ? ಕರ್ನಾಟಕ ಸರ್ಕಾರ ತನ್ನ ಭಾಗ್ಯ ಯೋಜನೆಗಳಿಗೆ ಬಜೆಟ್ ಇಟ್ಟಿದೆ. ಈ ಬಜೆಟ್ ನಲ್ಲಿ ಇಟ್ಟಿರುವ ಹಣ ಏನಿದೆ ಅದನ್ನ ಆ ಯೋಜನೆಗೆ ಖರ್ಚು ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಲ್ಲ, ಕಾಂಗ್ರೆಸ್ ಈ ಯೋಜನೆಗಳ ಹೆಸರಿನಲ್ಲಿ ಜನರಿಂದ ದೇಣಿಗೆಯನ್ನು ಸಂಗ್ರಹಿಸಿದ್ರೆ, ಅದು ಕೂಡ ಅಕ್ರಮವಾಗಿ ದೇಣಿಗೆಯನ್ನು ಸಂಗ್ರಹಿಸಿದ್ರೆ ಹೇಗೆ? ಕೋಪ ಬರಲ್ವಾ? ಸರ್ಕಾರವನ್ನ ನಾವು ಬೈಯಲ್ವಾ? ನಮ್ಮ ಕಿಸೆಯ ದುಡ್ಡಿನಲ್ಲಿ ನೀವು ಯೋಜನೆಗೆ ಹಣ ಕೇಳಿದ್ರೆ ಸರ್ಕಾರ ಇರೋದು ಯಾಕೆ, ಈ ಬಜೆಟ್ ಯಾಕೆ ಇರೋದು ಅಂತ ನೀವು ಬೈಯಲ್ವಾ? ಎಸ್, ಬೈತೀರಾ, ಬೈಲೇಬೇಕು. ಆದ್ರೆ ಇಂತಹ ಒಂದು ಅಕ್ರಮವನ್ನ ಕರ್ನಾಟಕ ಸರ್ಕಾರ ಮಾಡಿಲ್ಲ, ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ, ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಮಾಡಿದೆ. ಬಿಜೆಪಿ ಕೆಲವು ವರ್ಷಗಳ ಹಿಂದೆ ಸ್ವಚ್ಛ ಭಾರತ, ಬೇಟಿ ಬಚಾವೋ ಬೇಟಿ ಪಡಾವೋ ಮತ್ತೆ ಕಿಸಾನ್ ಸೇವಾದಂತಹ ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ಬಿಜೆಪಿ ಸಾರ್ವಜನಿಕ ದೇಣಿಗೆಯನ್ನು ಅಕ್ರಮವಾಗಿ ಸಂಗ್ರಹಿಸಿದೆ. ನಮೋ ಆಪ್ ಮತ್ತೆ ನರೇಂದ್ರ ಮೋದಿ .in ಪೋರ್ಟಲ್, ಈ ಎರಡರ ಮೂಲಕ ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ದೇಣಿಗೆಯನ್ನ ಸಂಗ್ರಹಿಸಿದೆ. ಈ ಎರಡು ಪೋರ್ಟಲ್ ಮತ್ತೆ ಆಪ್ ಏನಿದೆ, ಇದರಲ್ಲಿ ಈ ಯೋಜನೆಗಳ ಹೆಸರು ಇರ್ತದೆ. ಈ ಯೋಜನೆಗಳಿಗೆ ನೀವು ದೇಣಿಗೆಯನ್ನು ಕೊಡಿ ಅಂತ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ಗಳ ಮೂಲಕ ಬಿಜೆಪಿ ಸರ್ಕಾರಿ ಯೋಜನೆಗಳಿಗೆ ಜನರಿಂದ ಭಿಕ್ಷೆಯನ್ನು ಎತ್ತುತ್ತಾ ಇದೆ. ಅದು ಕೇಂದ್ರ ಸರ್ಕಾರವೇ ನೇರವಾಗಿ ಮಾಡ್ತಾ ಇಲ್ಲ, ಕೇಂದ್ರದ ಹೆಸರಿನಲ್ಲಿ ಬಿಜೆಪಿ ಜನರ ಹಣವನ್ನ ಪೀಕಿಸ್ತಾ ಇದೆ. ಈ ನಮ್ಮಲ್ಲಿ ಗೂಗಲ್ ಪೇ ಹೋರಾಟಗಾರರಿದ್ದಾರಲ್ಲ, ಅವರ ಹಾಗೆ ಜನರಿಂದ ಬಿಜೆಪಿ ಹಣವನ್ನ ಒಳಗೆ ಹಾಕೊಳ್ತಾ ಇದೆ. ಕೇಂದ್ರ ಸರ್ಕಾರ ಮತ್ತೆ ಬಿಜೆಪಿಯ ಈ ಅಕ್ರಮವನ್ನು ನಿಮಗೆ ನಾನು ಇವತ್ತು ವಿವರಿಸ್ತೇನೆ. ನಾನು ಚರಣೈ ವರ್ನಡ್. ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಸತ್ಯಂ ಟಿವಿ ಚಾನೆಲ್ನ ಎಡಿಟರ್, ಚೆನ್ನೈನ ಹಿರಿಯ ಪತ್ರಕರ್ತ BR ಅರವಿಂದಾಕ್ಷನ್ ಅವರು ಒಂದು RTI ಅಪ್ಲಿಕೇಶನ್ ಅನ್ನು ಹಾಕ್ತಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡ್ತದೆ. ಈ ಉತ್ತರದಲ್ಲಿ ಕೇಂದ್ರ ಸರ್ಕಾರ ಏನಿದೆ, ಆ ಕೇಂದ್ರ ಸರ್ಕಾರದ ಜನಕಲ್ಯಾಣ ಯೋಜನೆಗಳಿಗೆ ದೇಣಿಗೆಯನ್ನು ಸಂಗ್ರಹ ಮಾಡೋದಕ್ಕೆ ಕೇಂದ್ರ ಸರ್ಕಾರವಾಗ್ಲಿ ಅಥವಾ ಪ್ರಧಾನಮಂತ್ರಿ ಕಚೇರಿ ಆಗ್ಲಿ ಬಿಜೆಪಿಗೆ ಅಥವಾ ಯಾರಿಗೂ ಕೂಡ ಯಾವುದೇ ಅನುಮತಿ ಅಧಿಕಾರವನ್ನು ಕೊಟ್ಟಿಲ್ಲ ಅಂತ ಹೇಳಲಾಗಿದೆ. 2021ರ ಡಿಸೆಂಬರ್ನಿಂದ 2022ರ ಫೆಬ್ರವರಿಯವರೆಗೆ ಬಿಜೆಪಿ ಈ ನರೇಂದ್ರ ಮೋದಿ .in ಮತ್ತೆ ನಮೋ ಆಪ್ ನಂತಹ ಪ್ರೈವೇಟ್ ಆಪ್ಗಳ ಮೂಲಕ ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ಹಣವನ್ನ ಜನರಿಂದ ಸಂಗ್ರಹಿಸಿದೆ. ಸ್ವಚ್ಛ ಭಾರತ್, ಬೇಟಿ ಬಚಾವೋ ಬೇಟಿ ಪಡಾವೋ, ಕಿಸಾನ್ ಸೇವಾ, ಈ ಎಲ್ಲಾ ಸರ್ಕಾರಿ ಯೋಜನೆಗಳಿಗೆ ಹಣವನ್ನು ಕೊಡುವಂತೆ ಜನರಲ್ಲಿ ಕೇಳ್ತಾ ಇದೆ. ವೆಬ್ಸೈಟ್ ಮತ್ತೆ ಈ ಆಪ್ ಏನಿದೆ, ಇದು ಈ ಮೂರು ಯೋಜನೆಗಳಲ್ಲಿ ಇನ್ನೊಂದು ಆಯ್ಕೆಯನ್ನು ಕೂಡ ಜನರಿಗೆ ಕೊಡ್ತದೆ. ಈ ಯೋಜನೆಗಳ ಜೊತೆಗೆ ಬಿಜೆಪಿಗೆ ನೇರವಾಗಿ ನೀವು ಹಣವನ್ನು ಕೊಡೋದಾದ್ರೆ ಪಾರ್ಟಿ ಫಂಡ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಅದು ಹೇಳ್ತದೆ. ಇದನ್ನೆಲ್ಲ ಮಾಡ್ತಾ ಇರೋದು ನಮೋ ಆಪ್ ಅನ್ನ ಮತ್ತು ನರೇಂದ್ರ ಮೋದಿ .in ವೆಬ್ಸೈಟ್ ಅನ್ನ ನೋಡಿಕೊಳ್ಳುವ ಬಿಜೆಪಿ. ಸರ್ಕಾರದ ಯೋಜನೆಗಳ ಹೆಸರಿನಲ್ಲಿ ಬಿಜೆಪಿಗೆ ದುಡ್ಡು ಹೋಗ್ತದೆ. ಆದ್ರೆ RTI ನಲ್ಲಿ ಸರ್ಕಾರ ಏನ್ ಹೇಳ್ತದೆ ಅಂದ್ರೆ, ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ಹಣವನ್ನ ಸಂಗ್ರಹಿಸೋದಕ್ಕೆ ಯಾರಿಗೂ ಕೂಡ ಅಧಿಕಾರವನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಹೇಳ್ತಾ ಇದೆ. 2021ರ ಡಿಸೆಂಬರ್ 25ರಂದು ಬಿಜೆಪಿ ಅಧ್ಯಕ್ಷ JP ನಡ್ಡಾ ಅವರು ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ವಾರ್ಷಿಕೋತ್ಸವದಂದು ಪಕ್ಷವನ್ನ ಬಲಪಡಿಸುವುದಕ್ಕೆ ಮೈಕ್ರೋ ಡೊನೇಷನ್ ಅಭಿಯಾನವನ್ನ ಆರಂಭಿಸಿದ್ರು. ಈ ಅಭಿಯಾನವು 2022ರ ಫೆಬ್ರವರಿ 11ರಂದು ಹಿಂದುತ್ವವಾದಿ ದೀನ್ ದಯಾಳ್ ಉಪಾಧ್ಯಾಯ ಅವರ ಪುಣ್ಯತಿಥಿಯಂದು ಕೊನೆಗೊಳ್ಳುತ್ತದೆ ಅಂತ ಅವರು ಹೇಳ್ತಾರೆ. ತಾವು ಕೂಡ ದೇಣಿಗೆಯನ್ನು ಕೊಟ್ಟಿದ್ದೇನೆ ಅಂತ ದುಡ್ಡನ್ನ ಹಾಕಿ ಟ್ವೀಟ್, ಅದರ ಸ್ಕ್ರೀನ್ ಶಾಟ್ ಅನ್ನು ತೆಗೆದು ಅದರ ಬಿಲ್ ಏನ್ ಬರುತ್ತೆ ರಸೀದಿ, ಅದರ ಟ್ವೀಟ್ ಅನ್ನ ಮಾಡ್ತಾರೆ. ನರೇಂದ್ರ ಮೋದಿ ಕೂಡ ರಾಷ್ಟ್ರ ನಿರ್ಮಾಣಕ್ಕೆ ಯುವಕರನ್ನ ಹುರಿದುಂಬಿಸುವುದಕ್ಕೆ ಅಂತೆಲ್ಲ ಹೇಳಿ ಬಿಜೆಪಿಗೆ ತಮ್ಮ ಕಿಸೆಯಿಂದ 1,000 ರೂಪಾಯಿ ದೇಣಿಗೆಯನ್ನು ಕೊಟ್ಟು ಟ್ವಿಟರ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ಆಮೇಲೆ ತುಂಬಾ ಜನ ಬಿಜೆಪಿಗೆ ದೇಣಿಗೆಯನ್ನು ಕೊಟ್ಟರು, ಸೋಷಿಯಲ್ ಮೀಡಿಯಾ ಅಂದ್ರೆ ಬಿಜೆಪಿಯ ಪಾರ್ಟಿ ಫಂಡ್ಗೆ ದೇಣಿಗೆಯನ್ನು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರು. ಆದ್ರೆ ಈ ಪಾರ್ಟಿ ಫಂಡಿನ ಜೊತೆಗೆ ಅನೇಕರು ಸ್ವಚ್ಛ ಭಾರತ್, ಬೇಟಿ ಬಚಾವೋ ಬೇಟಿ ಪಡಾವೋನಂತಹ ಯೋಜನೆಗಳ ಹೆಸರಿನಲ್ಲಿ ಕೂಡ ಬಿಜೆಪಿಗೆ ಫಂಡ್ ಅನ್ನ ಕೊಟ್ಟಿದ್ದಾರೆ. ಈ ಪಾರ್ಟಿ ಫಂಡ್ ಅನ್ನ ನರೇಂದ್ರ ಮೋದಿ .in ವೆಬ್ಸೈಟ್ ನ ಮೂಲಕ ಕೊಡುವಾಗ ನೇರವಾಗಿ ನೀವು ಬಿಜೆಪಿಗೆ ಪಾರ್ಟಿ ಫಂಡ್ ಕೊಡದೆ ಇದ್ರೆ ನೀವು ಸ್ವಚ್ಛ ಭಾರತ, ಬೇಟಿ ಬಚಾವೋ ಬೇಟಿ ಪಡಾವೋ, ಆಮೇಲೆ ಈ ಕಿಸಾನ್ ಸೇವಾದಂತಹ ಯೋಜನೆಗಳ ಮೂಲಕ ಕೊಡಿ ಅಂತ ಆಪ್ಷನ್ ಅನ್ನ
ಈ ವೆಬ್ಸೈಟ್ ಕೊಟ್ಟಿದೆ. ಅಂದ್ರೆ ಯಾವ ಆಯ್ಕೆಯನ್ನ ಕೂಡ ನೀವು ಮಾಡಿದ್ರು, ಯಾವ ಯೋಜನೆಗೆ ನೀವು ದುಡ್ಡನ್ನ ದೇಣಿಗೆಯಾಗಿ ಕೊಟ್ಟರು, ಆ ದುಡ್ಡು ಹೋಗೋದು ಒಂದೇ ಕಡೆಗೆ, ಅದು ಬಿಜೆಪಿಯ ಖಜಾನೆಗೆ. ನೀವು ಪಾಪ ಸ್ವಚ್ಛ ಭಾರತಕ್ಕೆ 100 ರೂಪಾಯಿ ಡೊನೇಷನ್ ಅನ್ನು ಕೊಡುವ ಅಂತ ಹಣವನ್ನ ಕೊಟ್ರೆ ಆ ಹಣ ಸ್ವಚ್ಛ ಭಾರತಕ್ಕೆ ಹೋಗೋದಲ್ಲ, ಅದು ಹೋಗೋದು ಬಿಜೆಪಿಗೆ. ಇಲ್ಲಿ ನೇರವಾಗಿ ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ತಿರುಪು ಎತ್ತಾ ಇದೆ ಬಿಜೆಪಿ. ಅನೇಕರು ಈ ರೀತಿ ಸ್ವಚ್ಛ ಭಾರತ್ಗೆ, ಆಮೇಲೆ ಬೇಟಿ ಪಡಾವೋ ಬೇಟಿ ಬಚಾವೋಗೆ ಹಣವನ್ನು ಕೊಟ್ಟು ಅದನ್ನ ಪೋಸ್ಟ್ ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ಲಿಂಕ್ ಒಂದೇ. ನೀವು ಇಲ್ಲಿ ಈ ಹಣವನ್ನ ಡೊನೇಟ್ ಮಾಡಿದ್ರೆ ನಿಮಗೊಂದು ರಸೀದಿಯನ್ನ ಕೊಡ್ತಾರೆ. ಈ ರಸೀದಿಯನ್ನ ಕೊಡೋದು ಯಾರು? ಕೇಂದ್ರ ಸರ್ಕಾರ ಕೊಡ್ತದಾ? ಅಲ್ಲ, ಬಿಜೆಪಿಯ ಕೇಂದ್ರ ಕಚೇರಿ ಕೊಡ್ತದೆ. ಈಗ ನೀವು ಸ್ವಚ್ಛ ಭಾರತ್ಗೆ ಹಣವನ್ನ ದೇಣಿಗೆ ಕೊಟ್ರೆ ಆ ರಸೀದಿಯನ್ನ ಕೇಂದ್ರ ಸರ್ಕಾರ ಕೊಡಲ್ಲ. ಕೇಂದ್ರ ಸರ್ಕಾರ ಅಲ್ವಾ ಕೊಡ್ಬೇಕಾಗಿರೋದು, ಅದು ಕೊಡಲ್ಲ, ಬಿಜೆಪಿ ಕೊಡ್ತಾ ಇದೆ. ಬಿಜೆಪಿ ಯಾಕೆ ಕೊಡಬೇಕು? ಹೀಗೆ RTI ಹಾಕಿದಂತಹ ಸತ್ಯಂ ಟಿವಿಯ ಸುದ್ದಿ ಸಂಪಾದಕ ಅರವಿಂದ್ ಅಕ್ಷನ್ ಅವರು ಈ ಎಲ್ಲ ಯೋಜನೆಗಳಿಗೆ 100 ರೂಪಾಯಿಯನ್ನ ದೇಣಿಗೆಯಾಗಿ ಕೊಟ್ಟು ರಸೀದಿಯನ್ನ ತಗೊಂಡ್ರು. ಈ ಎಲ್ಲ ರಸೀದಿಗಳು ಬಂದಿರೋದು ಬಿಜೆಪಿಯ ಆಫೀಸ್ನಿಂದಲೇ, ಕೇಂದ್ರ ಸರ್ಕಾರದ ಅಥವಾ PMOದಿಂದಾಗ್ಲಿ ಅಥವಾ ಕೇಂದ್ರ ಸರ್ಕಾರದ ಸಚಿವಾಲಯಗಳಿಂದಾಗ್ಲಿ ಬಂದಿಲ್ಲ. ಹೀಗೆ ದೇಣಿಗೆ ಕೊಟ್ಟ ಮೇಲೆ ಅರವಿಂದ್ ಅಕ್ಷನ್ ಅವರು ಒಂದು ಸಣ್ಣ ಆಟವನ್ನು ಆಡ್ತಾರೆ. ಅವರು ಈ ದೇಣಿಗೆ ಕೊಟ್ಟಿದ್ದು 2022ರ ಜನವರಿ ಮತ್ತೆ ಫೆಬ್ರವರಿಯಲ್ಲಿ. ಈ 2022ರ ಜನವರಿ ಮತ್ತೆ ಫೆಬ್ರವರಿಯವರೆಗೆ ಈ ರೀತಿ ಸರ್ಕಾರಿ ಯೋಜನೆಗಳಿಗೆ ಬಂದಿರುವ ಡೊನೇಷನ್ ಬಗ್ಗೆ ಕೇಂದ್ರ ಸಚಿವಾಲಯಗಳಿಗೆ ಪ್ರಶ್ನೆಯನ್ನ ಕೇಳಿ RTIಯನ್ನ ಹಾಕ್ತಾರೆ. ಆಗ ಕೇಂದ್ರದ ಸಚಿವಾಲಯಗಳಿಂದ ಬಂದಿರುವ ಉತ್ತರ ಏನ್ ಗೊತ್ತಾ? ಈ ರೀತಿ ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ಹಣ ಸಂಗ್ರಹಿಸೋದಕ್ಕೆ ಬಿಜೆಪಿ ಸೇರಿದಂತೆ ಯಾರಿಗೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ, ಅಧಿಕಾರವನ್ನು ಕೊಟ್ಟಿಲ್ಲ ಅಂತ ಕೇಂದ್ರ ಸರ್ಕಾರವೇ ಹೇಳ್ತಾ ಇದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತೆ ನೈರ್ಮಲ್ಯ ಇಲಾಖೆ ಏನಿದೆ, ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ, ಅದಕ್ಕೆ ಅರವಿಂದ್ ಅಕ್ಷನ್ ಅವರು RTI ಅರ್ಜಿ ಹಾಕ್ತಾರೆ. ಅದಕ್ಕೆ ಆ ಇಲಾಖೆಯ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಉತ್ತರವನ್ನ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ ಅಂದ್ರೆ, ಸ್ವಚ್ಛ ಭಾರತ್ ಯೋಜನೆಗಳಿಗೆ NGO ಅಥವಾ ಯಾವುದೇ ವ್ಯಕ್ತಿ ಹಣ ಸಂಗ್ರಹಿಸುವ ಬಗ್ಗೆ SBMG ಹಂತ 1 ಮಾರ್ಗಸೂಚಿಯಲ್ಲಿ ಯಾವುದೇ ಅನುಮತಿ ಇಲ್ಲ ಅಂತ ಸ್ಪಷ್ಟವಾಗಿ ಆ ಅಧಿಕಾರಿ ಹೇಳ್ತಾರೆ. ಹಾಗಾದ್ರೆ ಬಿಜೆಪಿ ಈ ಸ್ವಚ್ಛ ಭಾರತ್ ಯೋಜನೆಗೆ ಡೊನೇಷನ್ ಆಗಿ ಜನರಿಂದ ಸಂಗ್ರಹಿಸಿದ ಹಣ ಎಲ್ಲಿಗೆ ಹೋಯಿತು? ಇನ್ನು ಬೇಟಿ ಬಚಾವೋ ಬೇಟಿ ಪಡಾವೋ ಈ ಯೋಜನೆಗೆ ಬಿಜೆಪಿ ಸಂಗ್ರಹಿಸಿದ ಹಣದ ಬಗ್ಗೆ ಕೇಂದ್ರ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ ಅರವಿಂದ್ ಅಕ್ಷನ್ ಅವರು RTI ಹಾಕ್ತಾರೆ. ಆ ಸಚಿವಾಲಯದ ಸಾರ್ವಜನಿಕ ಮಾಹಿತಿ ಅಧಿಕಾರಿ ರಚನಾ ಬೊಲಿಮೆರಾ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಗೆ ನಮೋ ಆಪ್ ಮೂಲಕ ಹಣ ಸಂಗ್ರಹಿಸಲು ವಿಶೇಷ ಅನುಮತಿ ಅಧಿಕಾರವನ್ನ ನೀಡೋದಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಹಾಗಾದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋಗೆ ನೀವು ಕೊಟ್ಟ ಹಣ ಎಲ್ಲಿಗೆ ಹೋಯಿತು? ಇನ್ನು ಕಿಸಾನ್ ಸೇವಾ ಯೋಜನೆಗೆ, ಇದಕ್ಕೆ ಸಂಬಂಧಿಸಿದಂತೆ ಕೃಷಿ ಸಹಕಾರ ಮತ್ತೆ ರೈತರ ಕಲ್ಯಾಣ ಇಲಾಖೆಗೆ ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಪ್ರತಿಕ್ರಿಯೆ ಸಿಗ್ಲಿಲ್ಲ. ಈ ರೀತಿ ಹಣ ಸಂಗ್ರಹಿಸೋದಕ್ಕೆ NGO ಅಥವಾ ಯಾವುದೇ ವ್ಯಕ್ತಿಗೆ ಅವಕಾಶ ಇದೆಯಾ ಅನ್ನುವ ಪ್ರಶ್ನೆಗೆ ಆ ಸಚಿವಾಲಯ ಉತ್ತರವನ್ನ ಕೊಟ್ಟಿಲ್ಲ. ಅದರ ಬದಲು ಈ ಆಪ್ ಮತ್ತೆ ವೆಬ್ಸೈಟ್ಗೆ ಅನುಮತಿ ಇದೆಯಾ ಅಂತ ಕೇಳಿದಕ್ಕೆ ಆ ಇಲಾಖೆ ಉತ್ತರವನ್ನ ಕೊಡ್ತದೆ. ಆ ಇಲಾಖೆಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಚಂದನ್ ಕುಮಾರ್ ಉತ್ತರ ಕೊಡ್ತಾರೆ, ಈ ವಿಚಾರವು ಡಿಜಿಟಲ್ ಕೃಷಿ ವಿಭಾಗಕ್ಕೆ ಸಂಬಂಧಿಸಿತ್ತಿಲ್ಲ ಅಂತ ಅವರು ಉತ್ತರವನ್ನ ಕೊಡ್ತಾರೆ. ಇನ್ನು ಡಿಜಿಟಲ್ ಕೃಷಿ ವಿಭಾಗದ ನಿರ್ದೇಶಕ ವಿಜಯ್ ರಾವ್ ಮೋಹನ್ ಅವರು ಏಪ್ರಿಲ್ 2022ರಲ್ಲಿ ಈ ರೀತಿ ಸರ್ಕಾರಿ ಯೋಜನೆಗಳಿಗೆ ಸಾರ್ವಜನಿಕರಿಂದ ಹಣ ತೆಗೆದುಕೊಳ್ಳಲಾಗುವುದಿಲ್ಲ ಅಂತ ಉತ್ತರವನ್ನ ಕೊಡ್ತಾರೆ. ಕೃಷಿಯು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಪ್ರಾಂತೀಯ ಅಧಿಕಾರಿಗಳನ್ನ ನೀವು ಸಂಪರ್ಕಿಸಬಹುದು ಅಂತ ಅರವಿಂದ್ ಅಕ್ಷನ್ ಅವರಿಗೆ ಸಲಹೆಯನ್ನ ಕೊಡ್ತಾರೆ. ಅರವಿಂದ್ ಅಕ್ಷನ್ ಅವರು ಇನ್ನು ಎಲೆಕ್ಟ್ರಾನಿಕ್ಸ್ ಅಂಡ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನರೇಂದ್ರ ಮೋದಿ ವೆಬ್ಸೈಟ್ ಮತ್ತೆ ನಮೋ ಆಪ್ ಬಗ್ಗೆ 16 ಪ್ರಶ್ನೆಗಳನ್ನ RTI ಮೂಲಕ ಕೇಳ್ತಾರೆ. ಅವರ ಆ ಅರ್ಜಿಯನ್ನ ಆ ಇಲಾಖೆ ಏನಿದೆ ಅದು ಪ್ರಧಾನಮಂತ್ರಿ ಕಚೇರಿಗೆ ಕಳಿಸ್ತದೆ. ಇದಕ್ಕೆ ಪ್ರಧಾನಮಂತ್ರಿ ಕಚೇರಿ ಏನಿದೆ ಅದು ಉತ್ತರವನ್ನು ಕೊಡ್ತದೆ. ಏನಂದ್ರೆ, ನೀವು ಕೇಳಿರುವಂತಹ ಮಾಹಿತಿಯು ಈ ಕಚೇರಿ ಹೊಂದಿರುವ ದಾಖಲೆಯ ಭಾಗ ಅಲ್ಲ ಅಂತ ಉತ್ತರವನ್ನು ಕೊಡ್ತದೆ. ಇನ್ನು ಎಲೆಕ್ಟ್ರಾನಿಕ್ಸ್ ಮತ್ತೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕೂಡ ಇದೇ ರೀತಿಯ ಉತ್ತರವನ್ನ ಕೊಡ್ತದೆ. ಕೊನೆಗೆ ಅಕ್ಟೋಬರ್ 10, 2023ರಂದು ಅರವಿಂದ್ ಅಕ್ಷನ್ ಅವರು ಹಾಕಿದ RTI ಅರ್ಜಿಗೆ ಪ್ರಧಾನಮಂತ್ರಿ ಕಚೇರಿ ಒಂದು ನಿರ್ದಿಷ್ಟ ಉತ್ತರವನ್ನ ಕೊಡ್ತದೆ. ಇಲ್ಲಿ 3 ಪ್ರಶ್ನೆಗಳಿದ್ವು. 1, ಭಾರತದ ಪ್ರಧಾನಮಂತ್ರಿಯ ಹೆಸರಿನಲ್ಲಿ ಯಾವುದೇ ಅಧಿಕೃತ ಆಪ್ ಇದೆಯಾ, ಅಪ್ಲಿಕೇಶನ್ ಇದೆಯಾ ಅಂತ ಒಂದು ಪ್ರಶ್ನೆ. 2ನೇದು, ಪ್ರಧಾನಮಂತ್ರಿ ಕಚೇರಿ ಏನಿದೆ ಅದರ ಅಧಿಕೃತ ಟ್ವಿಟ್ಟರ್ ಅಥವಾ X ಪೇಜ್ ಅನ್ನ ನೋಡ್ಕೊಳ್ಳೋದು ಯಾರು, ಹ್ಯಾಂಡಲ್ ಮಾಡೋದು ಯಾರು, ಪೋಸ್ಟ್ ಮಾಡೋರು ಯಾರು ಅಂತ. 3ನೇ ಪ್ರಶ್ನೆ, ನಮೋ ಆಪ್ಗೂ ಪ್ರಧಾನಮಂತ್ರಿ ಕಚೇರಿಗೂ ಅಧಿಕೃತ ಸಂಪರ್ಕ ಇದೆಯಾ ಅಂತ. ಪ್ರಧಾನಮಂತ್ರಿ ಕಚೇರಿಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪರ್ವೇಶ್ ಕುಮಾರ್ ಇದಕ್ಕೆ ನವೆಂಬರ್ 16, 2023ರಂದು ಉತ್ತರವನ್ನು ಕೊಡ್ತಾರೆ. ಅರ್ಜಿಯನ್ನ ವಿಲೇವಾರಿ ಮಾಡಿ. ಭಾರತದ ಪ್ರಧಾನಮಂತ್ರಿಯ ಹೆಸರಿನಲ್ಲಿ ಯಾವುದೇ ಅಧಿಕೃತ ಅಪ್ಲಿಕೇಶನ್ ಇಲ್ಲ ಅಂತ ಅವರು ಉತ್ತರವನ್ನ ಕೊಡ್ತಾರೆ.
ಪ್ರೈಮ್ ಮಿನಿಸ್ಟರ್ನ ಆಫೀಸ್ನ ಸೋಷಿಯಲ್ ಮೀಡಿಯಾದ ಅಕೌಂಟ್ಗಳನ್ನ ನೋಡ್ಕೊಳ್ಳೋದಕ್ಕೆ ಯಾವುದೇ ನಿರ್ದಿಷ್ಟ ಅಧಿಕಾರಿ ಇಲ್ಲ. ಬೇರೆ ಅಧಿಕಾರಿಗಳು ಯಾರಿದ್ದಾರೆ ಅವರು ಕೊಟ್ಟಿರುವ ಫೂಟೇಜ್ಗಳನ್ನ ಮಾತ್ರ ಬೇರೆ ಅಧಿಕಾರಿಗಳು ಕೊಡ್ತಾರೆ. ಅದನ್ನ ಪೋಸ್ಟ್ ಮಾಡೋದಕ್ಕೆ ನೋಡ್ಕೊಳ್ಳೋದಕ್ಕೆ ಯಾವುದೇ ಅಧಿಕಾರಿ ಇಲ್ಲ ಅಂತ ಉತ್ತರವನ್ನ ಕೊಡ್ತಾರೆ ಪರ್ವೇಶ್ ಕುಮಾರ್ ಅವರು. ನಮೋ ಆ್ಯಪ್ಗೂ ಪ್ರಧಾನಮಂತ್ರಿ ಕಚೇರಿಗೂ ಅಧಿಕೃತ ಸಂಪರ್ಕ ಇದೆಯಾ ಎನ್ನುವ ಪ್ರಶ್ನೆಗೆ ನೀವು ಕೇಳಿರುವಂತಹ ಮಾಹಿತಿ ಏನಿದೆ ಅದು ಈ ಕಚೇರಿ ಹೊಂದಿರುವ ದಾಖಲೆಗಳ ಭಾಗ ಅಲ್ಲ ಅಂತ ಉತ್ತರವನ್ನ ಕೊಡ್ತಾರೆ. ಒಟ್ಟಾರೆಯಾಗಿ ಇದರಿಂದ ನಮಗೆ ಏನ್ ಗೊತ್ತಾಗ್ತದೆ ಅಂದ್ರೆ, ಪ್ರಧಾನಮಂತ್ರಿ ಕಚೇರಿಯಾಗ್ಲಿ ಕೇಂದ್ರದ ಯಾವುದೇ ಸಚಿವಾಲಯಗಳಾಗ್ಲಿ ಯೋಜನೆಗಳ ಹೆಸರಿನಲ್ಲಿ ಜನರಿಂದ ಹಣವನ್ನ ಸಂಗ್ರಹಿಸೋದಕ್ಕೆ ಯಾರಿಗೂ ಅನುಮತಿ ಕೊಟ್ಟಿಲ್ಲ. ಬಿಜೆಪಿ ಸೇರಿದಂತೆ ಯಾವ ಸಂಸ್ಥೆಗೂ ಯಾವ NGOಗೂ ಅಧಿಕಾರವನ್ನ ಕೊಟ್ಟಿಲ್ಲ. ಅಲ್ಲದೆ ಬಿಜೆಪಿ ನಡೆಸಿದಂತಹ ಮೈಕ್ರೋ ಡೊನೇಷನ್ ಅಭಿಯಾನ ಏನಿದೆ, ನಡ್ಡಾ ಅದನ್ನ ಘೋಷಣೆ ಮಾಡಿದ್ರು, ಆ ಅಭಿಯಾನವನ್ನ ಕೇಂದ್ರ ಸರ್ಕಾರ ಅಥವಾ ಯಾವುದೇ ಇತರ ಸರ್ಕಾರಿ ಸಂಸ್ಥೆ ಅನುಮೋದಿಸಿಲ್ಲ. ಡಿಸೆಂಬರ್ 8, 2025 ಅರವಿಂದಾಕ್ಷನ್ ಅವರು ಚೆನ್ನೈ ಪೊಲೀಸ್ ಆಯುಕ್ತರು ಮತ್ತೆ ಕೇಂದ್ರ ತನಿಖಾ ದಳಕ್ಕೆ ತನಿಖಾ ದಳದ ಪ್ರಾದೇಶಿಕ ನಿರ್ದೇಶಕರಿಗೆ ಪತ್ರವನ್ನು ಬರೆದು ಈ ಅಕ್ರಮದ ಬಗ್ಗೆ ತನಿಖೆ ಮಾಡೋದಕ್ಕೆ ಅವರು ಮನವಿಯನ್ನ ಮಾಡ್ತಾರೆ. ಅದಕ್ಕೂ ಮೊದಲು ಅವರು ಈ ಬಿಜೆಪಿಯ ಅಕ್ರಮ ಹಣ ಸಂಗ್ರಹದ ಬಗ್ಗೆ ಪ್ರಧಾನಮಂತ್ರಿ ಮತ್ತೆ ಸಂಬಂಧಪಟ್ಟ 4 ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತೆ ಕೇಂದ್ರ ಗೃಹ ಸಚಿವಾಲಯದ ಕಾರ್ಯದರ್ಶಿಗೆ ದೂರನ್ನ ನೀಡಿ ಪತ್ರವನ್ನ ಬರೆದಿದ್ರು. ಹೀಗೆ ಎಷ್ಟು ಹಣವನ್ನ ಕಲೆಕ್ಟ್ ಮಾಡಿದ್ದಾರೆ, ಈ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರಾ? ಈ ಯೋಜನೆ ಹೆಸರಿನಲ್ಲಿ ಇವರು ಕಲೆಕ್ಟ್ ಮಾಡಿದಲ್ವಾ, ಇದನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರಾ? ಈ ಪ್ರಶ್ನೆಯನ್ನ JP ನಡ್ಡಾ ಅವರಿಗೆ ಕೇಳಿ ಒಂದು ಪತ್ರವನ್ನ ಅರವಿಂದಾಕ್ಷನ್ ಅವರು ಬರೆದ್ರು. ಆದ್ರೆ ಅದಕ್ಕೆ JP ನಡ್ಡಾ ಉತ್ತರವನ್ನ ಕೊಟ್ಟಿಲ್ಲ. ಈ ರೀತಿ ಅಧರ್ಮ, ನೀಚ, ವಾಮ ಮಾರ್ಗದ ಮೂಲಕ ಬಿಜೆಪಿ ಜನರಿಗೆ ಮೋಸ ಮಾಡಿ ಹಣವನ್ನ ಸಂಗ್ರಹಿಸ್ತಾ ಇದೆ. ಇವರ ಈ ಕೃತ್ಯ ಏನಿದೆ ಇದು ಭಾರತೀಯ ದಂಡ ಸಂಹಿತೆ 1860 ಅಡಿಯಲ್ಲಿ ಮೋಸ ಆಗತ್ತೆ, ವಂಚನೆ ಆಗತ್ತೆ, ಕ್ರಿಮಿನಲ್ ನಂಬಿಕೆ ದ್ರೋಹ ಆಗತ್ತೆ, ಕ್ರಿಮಿನಲ್ ಷಡ್ಯಂತ್ರ ಆಗತ್ತೆ. ಇನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988 ಅಡಿಯಲ್ಲಿ ಇದು ಭ್ರಷ್ಟಾಚಾರ ಆಗ್ತದೆ. ಮೋದಿಜಿಯೇ ಇದರ ಭಾಗ ಆಗಿರುವಾಗ, ಅವರೇ ಈ ರೀತಿ ಟ್ವೀಟ್ ಎಲ್ಲ ಮಾಡಿರುವಾಗ ಇದು ಜನಪ್ರತಿನಿಧಿಗಳ ಕಾಯ್ದೆ 1951 ಅಡಿಯಲ್ಲಿ ಅಧಿಕಾರದ ದುರುಪಯೋಗ ಆಗುತ್ತೆ. ಇನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ಸಂಗ್ರಹಿಸೋದಕ್ಕೆ ಒಂದು ನಿಯಮ ಇರ್ತದೆ, ಕಾನೂನುಗಳಿರ್ತವೆ, ಅವುಗಳನ್ನೆಲ್ಲ ಉಲ್ಲಂಘನೆ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ತನಿಖೆ ನಡೆಸದೆ ಕ್ರಮಗಳನ್ನು ತೆಗೆದುಕೊಳ್ಳದೆ ಇದ್ರೆ ನಾನು ಕೋರ್ಟಿಗೆ ಹೋಗ್ತೇನೆ ಅಂತ ಅರವಿಂದಾಕ್ಷನ್ ಹೇಳ್ತಾ ಇದ್ದಾರೆ. ಇಲ್ಲಿ ಇಡೀ ಷಡ್ಯಂತ್ರ, ಮೋಸ, ವಂಚನೆ, ಭ್ರಷ್ಟಾಚಾರದಲ್ಲಿ ನೇರವಾಗಿ ಪ್ರಧಾನಮಂತ್ರಿಯೇ ಭಾಗಿಯಾಗಿದ್ದಾರೆ ಅನ್ನೋದು ನಮಗೆ ಆ ರೀತಿ ಕಾಣಿಸ್ತಾ ಇದೆ. ಅವರು 1,000 ರೂಪಾಯಿ ಬಿಜೆಪಿಗೆ ದೇಣಿಗೆ ಕೊಡುವಾಗ ಆನ್ಲೈನ್ ಅಲ್ಲಿ ಪಾರ್ಟಿ ಫಂಡ್ ಮೂಲಕ ಮಾತ್ರ ಅಲ್ಲ, ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿಯೂ ಕೂಡ ದುಡ್ಡನ್ನ ಪೀಕಿಸಿದವರಿಗೆ ಇವರ ಕಣ್ಣಿಗೆ ಕಾಣಲಿಲ್ವಾ? ಅಥವಾ ಗೊತ್ತಿದ್ದೂ ಸುಮ್ಮನೆ ಕೂತಿದ್ರಾ? ಈ ಮಟ್ಟಿಗೆ ಪರಮ ಭ್ರಷ್ಟರೇ ನಮ್ಮ ಪ್ರಧಾನಮಂತ್ರಿಯವರು. ಎಲೆಕ್ಟೋರಲ್ ಬಾಂಡ್ ನಲ್ಲಿ ಕೋಟಿ ಲೂಟಿ ಮಾಡಿದ್ರು, ಎಲೆಕ್ಟೋರಲ್ ಟ್ರಸ್ಟ್ ನಲ್ಲಿ ಕೋಟಿ ನುಂಗಿದ್ರು. ಈಗ ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ಬಿಜೆಪಿ ತಿರುಪೆ ಎತ್ತಿ ಅಲ್ಲೂ ಜನರ ಕಿಸೆಯಿಂದ ಹಣವನ್ನ ದರೋಡೆ ಮಾಡ್ತಾ ಇದೆ. ಇದು ನಮ್ಮ ಶುದ್ಧ ಹಸ್ತ, ವಿಶ್ವಗುರು, ಸಾಧು ಆದ್ಮಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಣ್ಣಿಗೆ ಬಿದ್ದಿಲ್ವಾ? ಇದ್ಯಾವುದು ಅವರಿಗೆ ಗೊತ್ತೇ ಆಗ್ಲಿಲ್ವಾ? ಅಷ್ಟು ಪೆದ್ದರೆ ನಮ್ಮ ಪ್ರಧಾನಮಂತ್ರಿಯವರು.